ಇವತ್ತು ನಾವು ಬಿದ್ರಕಟ್ಟೆಗೆ ಬಂದಿದ್ದೀವಿ. ಸೊ ಆಲ್ರೆಡಿ ನೋಡಿದ್ದೀರಾ, ಇಲ್ಲಿ ಒಳಗಡೆ ಬಂದಿದ್ದೀವಿ. ಸೊ ತುಂಬ ಪ್ಲೇಸು ತುಂಬ ಚೆನ್ನಾಗಿದೆ, ಎಕ್ಸೈಟಿಂಗ್ ಆಗಿದೆ. ನೋಡೋಣ ಯಾವ ಥರ ಹೋಗುತ್ತೆ ಅಂತ. ಬನ್ನಿ, ನನಗೆ ತುಂಬ ಮೋಸ್ಟ್ ಆಫ್ ದ ಒಳ್ಳೆ ಪ್ಲೇಸಸ್ನ ಇಲ್ಲ ಕವರ್ ಮಾಡ್ತೀವಿ. ಬನ್ನಿ. ಬಿದ್ರಕಟ್ಟೆಗೆ ಆಲ್ರೆಡಿ ಪ್ಲೇಸ್ ನಾವು ಕವರ್ ಮಾಡ್ತಾ ಇದ್ದೀವಿ. ಎಂಟ್ರಿಯಿಂದ ಮುಂದೆ ಇವಾಗ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಕ್ರಾಸ್ ಮಾಡಿ ಇವಾಗ ಮುಂದೆ ನೋಡಿದ್ರೆ ಒಂದು ಪಾಯಿಂಟ್ ಕಾಣಿಸ್ದಾಗ, ಸೊ ಇದನ್ನು ಕ್ರಾಸ್ ಮಾಡಿ ಡೈರೆಕ್ಷನ್ ಹೆಂಗೆ ಹೋಗುತ್ತೋ ಅಲ್ಲೇ ಮುಂದೆ ಅದೇ ಥರ ಹೋಗಬೇಕಾಗುತ್ತೆ. ಎಲ್ಲಿ ಹೋಗ್ಬೇಕಂದ್ರೆ ಹೈಟು ಕರಿ ಹೋಗ್ಬೋದು. ಇಲ್ಲಿ ಹಿಂಗೆ ಅಂದ್ಬಿಟ್ಟು ಹೋಗ ಬಂದು ಫೋಟೋ ಹೊಡೆಯೋದು ನಿಂತ್ಕೊಳ್ಳಿ. ಹಿಂಗೆ ಈ ಕಡೆಯಿಂದ ಬಾ. ಸೊ ಫ್ರೆಂಡ್ಸ್, ಇವಾಗ ಇಲ್ಲಿ ಬಿದ್ರಕಟ್ಟೆ ಅಂತ ಯಾಕೆ ಹೆಸರು ಬಂತು ಅಂದರೆ, ನೋಡಿ ಇಲ್ಲಿ ಸುತ್ತಮುತ್ತ ಎಲ್ಲ ಬರೀ ಬಿದ್ರಕಟ್ಟೆ ಇದೆ. ಸೊ ಹಾಗಾಗಿ ಇಲ್ಲಿ ಬಿದ್ರಕಟ್ಟೆ ಅಂತ ಟ್ರೆಕ್ಕಿಂಗ್ ಸ್ಪಾಟ್ ಅಂತ ಹೆಸರು ಬಂದಿದ್ದು. ನೋಡಿ ಇಲ್ಲಿ ಸುತ್ತಮುತ್ತ ನೀವು ಎಲ್ಲಿ ನೋಡ್ತೀರಾ ಎಂಟ್ರೆನ್ಸಲ್ಲಿ ನೀವು ಬರೀ ಬಿದ್ರಕಟ್ಟೆನೇ ನೋಡ್ತೀರಾ. ಬನ್ನಿ ಮುಂದೆ ನೋಡೋಣ. ಫ್ರೆಂಡ್ಸ್, ಇವಾಗ ನೋಡ್ತಾ ಇದ್ದೀರಾ, ಇವಾಗ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಕಂಪ್ಲೀಟ್ ಆಗಿ ಇವಾಗ ಒಂದು ಸ್ವಲ್ಪ ಸ್ಲಿಪ್ಪರಿ ಥರ ಇದೆ. ಇಲ್ಲಿ ಒಂದು ಸ್ವಲ್ಪ ಸ್ಟೀಪ್ ಅನಿಸುತ್ತೆ, ಬಟ್ ನಾವು ತುಂಬ ಎಕ್ಸೈಟಿಂಗ್ ಆಗಿದೆ. ನೋಡಿ ಇದೆ ಯಾವ ಥರ ಇದೆ ಅಂತ. ಆರಾಮಾಗಿ ನಾವು ಸ್ವಲ್ಪ ಎಫರ್ಟ್ ಹಾಕಿ ನೋಡಬೇಕಾಗತ್ತೆ, ಕಾನ್ಸಂಟ್ರೇಷನ್ನು. ನೋಡೋರು ಏನು ನಮ್ಮ ಜೊತೆ ಗೈಡ್ ಏನಿರ್ತಾರೆ ಅವ್ರ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡಬೇಕಾಗುತ್ತೆ. ಬನ್ನಿ ಮುಂದೆ ನೋಡೋಣ. ಕಟ್ಟಿ ಈ ಥರ ಆಗಿದೆ ನೋಡಿ ಫ್ರೆಂಡ್ಸ್. ಗ್ರೀನ್ ಕಲರ್ ನೀರು ಎಲ್ಲ ನೋಡಿದ್ದೀರಾ ನೀವು ಲೈಫಲ್ಲಿ? ನೋಡಿ, ಇದು ಚೆನ್ನಾಗಿದೆ. ನೋಡಿ ಮುಳುಗಿಡನೂ ಐತೆ ಇಲ್ಲಿ. ಸಾವಂದುರ್ಗ ಬೆಟ್ಟ ಫ್ರೆಂಡ್ಸ್ ಅದು ನೋಡಿ. ಹಾಂ, ನನಗೆ ಹೋಗು, ನಿಧಾನ ಹೋಗು. ಅದೆಲ್ಲ ಬೇಡ, ಹಂಗೆಲ್ಲ ಮಾಡಬಾರ್ದು. ಫ್ರೆಂಡ್ಸ್, ಈಗ ಇಲ್ಲಿ ಏನು ನೋಡ್ತಾ ಇದ್ದಾರೆ ಹಿಂದೆಗಡೆ, ನಾವು ಇದು ಸಾವಂದುರ್ಗ ಬೆಟ್ಟ. ಸೊ ಅಲ್ಲಿ ಏನು ಕೆಳಗಡೆ ಒಂದು ಟೆಂಪಲ್ ಗೋಪುರ ಕಾಣಿಸ್ತಾ ಇದೆಯಲ್ಲ, ಅದು ಸಾವಂದುರ್ಗ ಬೆಟ್ಟ. ಸೊ ಆ ಟೆಂಪಲಿಂದ ಆ ಕಡೆ ಏನಿದೆ ಅದಕ್ಕೆ ನಾವು ಬಿಳಿ ಬೆಟ್ಟ ಅಂತ ಕರೀತಾರೆ. ಸೊ ಆ ಟೆಂಪಲಿಂದ ಈ ಕಡೆ ಏನಿದೆ ಅದು ಕರಿ ಬೆಟ್ಟ ಅಂತ ಕರೀತಾರೆ. ಟೆಂಪಲಿಂದ ಆ ಕಡೆ ಇರೋ ಬಿಳಿ ಬೆಟ್ಟದಲ್ಲಿ ಅಲ್ಲಿ ನಂದಿ ಮತ್ತು ಶಿವನ ಆರಾಧನೆ ಮಾಡ್ತಾರೆ. ಆ ದೇವರುಗಳನ್ನ ನೀವು ನೋಡಿ. ಅದೇ ಈ ಕರಿ ಬೆಟ್ಟದಲ್ಲಿ ನೀವು ಗಣೇಶನ ವಿಗ್ರಹ ಇದೆ. ಗಣೇಶನದು ಚಿಕ್ಕದಾದ ಮೂರ್ತಿನ ಕೆತ್ತನೆ ಮಾಡಿ ಪೂಜಿಸ್ತಾರೆ ಇಲ್ಲಿನ ಗ್ರಾಮಸ್ಥರು. ಸೊ ಹಬ್ಬದ ಟೈಮಲ್ಲಿ ಇಲ್ಲಿ ಅವರು ಬಂದು ಪೂಜೆ ಪುನಸ್ಕಾರ ಎಲ್ಲ ಮಾಡಿಕೊಂಡು ಹೋಗ್ತಾರೆ. ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ಇಷ್ಟು ಹತ್ತಿದ್ದೀವಿ ನಾವೀಗ, ಇನ್ನೂ ಇಷ್ಟು ಹತ್ತಬೇಕೀಗ. ಇಲ್ಲಿ ಫ್ರೆಂಡ್ಸ್ ಏನಂದರೆ ಒಂದು ಡಿಫ್ರೆನ್ಸ್ ಏನಂದರೆ, ಸೊ ಸಾವಂದುರ್ಗ ಬೆಟ್ಟದಲ್ಲಿ ನೀವು ಸ್ಟೀಪ್ ಏನು ನೋಡ್ತೀರಾ, ಆಲ್ಮೋಸ್ಟ್ 75% ಸ್ಟೀಪ್ ಇರುತ್ತೆ. ಸೊ ಸ್ವಲ್ಪ ಕ್ಲೈಂಬಿಂಗ್ ಟೆರೇನ್ ಏನಿರುತ್ತೆ ಅದು ನಿಮಗೆ ಚಾಲೆಂಜಿಂಗ್ ಆಗಿರುತ್ತೆ. ಬಟ್ ಇಲ್ಲಿ ನಿಮಗೆ ಮ್ಯಾಕ್ಸ್ ಅಂದರೆ ಒಂದು 20 to 25% ಅಷ್ಟೇ ಸ್ಟೀಪ್ ನೀವು ನೋಡ್ಬೋದು. ಸೊ ಇನಿಷಿಯಲ್ ಸ್ಟೇಜ್ ನಾವು ಏನು ಬಂದಿದ್ದೀವಿ ಇಲ್ಲಿಂದ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಸೊ ಆ ಪಾರ್ಟ್ವರೆಗೂ ನಿಮಗೆ ಸ್ಟೀಪ್ನ ನೀವು
ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ. ಅದಾದಮೇಲೆ ನೀವು ಆರಾಮಾಗಿ ವಾಕಬಲ್ ಆಗಿ ನೀವೇನಿದೆ ಡೆಸ್ಟಿನೇಷನ್ನ ರೀಚ್ ಮಾಡ್ಬೋದು. ನಾವು ಈ ಸ್ಟೀಪ್ ಏನು ಹತ್ತು ಬಂದಿದ್ದೀವಲ್ಲ, ಇಲ್ಲಿ ಬಂದ ಮೇಲೆ ನೀವು ಒಂದು ಸಣ್ಣದಾದ ಪಾಂಡ್ ಇದೆ ಇಲ್ಲಿ ಏನಂದರೆ ಇಲ್ಲಿ ಮಳೆ ನೀರು ಸಂಗ್ರಹ ಆಗುತ್ತೆ. ಸೊ ಅದರಿಂದ ಇವತ್ತು ನೋಡ್ಬೋದು ನೀವು ಆಲ್ಮೋಸ್ಟ್ ಎಲ್ಲ ನೀರು ತುಂಬಿದೆ. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಪ್ರಕೃತಿಗೆ ಹತ್ತಿರವಾಗಿದ್ದೀವಿ ನಾವು. ಸೀನರಿ ನೋಡಿ ಫ್ರೆಂಡ್ಸ್ ಹೇಗಿದೆ. ಸಿಂಗಲ್ ಫೋಟೋ ನಾನು ನೀರನ್ನ ಹಿಂಗೆ ಎರಿಸ್ತೀನಿ, ಆ ನೀರು ಕೆಳಗೆ ಬೀಳೋ ಅಷ್ಟೊಂದು ಫೋಟೋ ಕ್ಲಿಕ್ ಮಾಡು. ಹಾಂ ಅದೋಳ ನಾನು ನೀರು ಎರಿಸ್ತೀನಿ. ಹ್ಞೂ 1 2 3 ಅಂತೀನಿ, ಅವಾಗ ಎತ್ತೀನಿ. ಹಾಂ 1 2 3 ಕುತ್ಕೊಳ್ಳೆ. ಹಾಂ ಹಾಂ ನೀನು ಬಾ. ಹಂಗೆ ಕೊಡು. ಹಾಂ 3 2 1 3 2 1 ಇನ್ನೊಂದ್ಸತಿ 3 2 1. ಹಾಂ ನೀನು ಮಾಡ್ಬಮ್ಮ. ನೋಡಿ ನಮ್ಮ ಗುರುಮಮ್ಮ ಅವರು ಉಸಿರು ಎಳಿತವ್ರೆ, ಉಸಿರು ಬಿಡ್ತಾವ್ರೆ. ಇಲ್ಲಿವರೆ ಕ್ಯಾಮ್ರಾ. ನೋಡಿ ಇವಾಗ ಫ್ರೆಂಡ್ಸ್, ಇಲ್ಲಿ ನಾವು ಮಧ್ಯದ ಪ್ಲೇಸ್ಗೆ ಏನು ಮಿಡಲ್ ಪ್ಲೇಸ್ ಏನಿದೆ, ಸೊ ಅಲ್ಲಿಗೆ ಬಂದಿದ್ದೀವಿ ನಾವು. ಸೊ ಇಲ್ಲಿ ಸುತ್ತಲ ನೋಡಿ ಹಾಗೆ ವ್ಯೂ ನೋಡಿ ಯಾವ ಥರ ಇದೆ ಅಂತ. ಸೊ ಸುತ್ತಲೂ ಗ್ರೀನರಿ. ಆಮೇಲೆ ನೀವು ಬೆಟ್ಟ ಏನು ಕಾಣಿಸ್ತಿದ್ದೀರ, ಆ ಕರಿ ಬೆಟ್ಟ ಮತ್ತು ಬಿಳಿ ಬೆಟ್ಟ ಅದ್ರ ಜೊತೆಗೆ. ಸೊ ಇನ್ನು ಆ ಕಡೆ ಆ ಪ್ಲೇಸಸ್ ಏನಿದೆ ಅಲ್ಲಿ ನಾವು ಬರ್ತಾ ನಾವು ಕವರ್ ಮಾಡ್ತೀವಿ. ಸೊ ಇವಾಗ ಏನಿದೆ ಇಲ್ಲಿ ನಾವು ಮುಂದೆ ಎಲ್ಲ ಕೋಟೆ ಥರ ಕಾಣಿಸ್ತಾ ಇದೆ. ಮುಂದಕ್ಕೆ ನೋಡೋಣ ಏನಿದೆ ಅಂತ ಬನ್ನಿ ತಿಳ್ಕೊಳ್ಳೋಣ. ಸೊ ಇವಾಗ ನೋಡಿ ಈ ಎರಡು ಕಲ್ಲು ಏನಿದೆ, ಇದು ಪ್ಲೇಸ್ ಇದ್ರ ಮಧ್ಯದಲ್ಲಿ ಒಂಥರ ಪ್ಲೇಸ್. ಈ ದಾರಿಲಿ ನಾವು ತಿರುಗಾದ ದಾರಿಲಿ ಹೋಗ್ಬೇಕಾಗುತ್ತೆ. ತುಂಬ ಒಂಥರ ಯೂನಿಕ್ ಆಗಿದೆ. ಬನ್ನಿ ಮುಂದೆ ಏನಿದೆ ದಾರಿ ಎಲ್ಲ ಎಲ್ಲ ಅದಕ್ಕೆ ಈ ಕಡೆ ಇಲ್ಲಿ ನೋಡಿ. ಫೋಟೋ ವಿತ್ ವಿಡಿಯೋ ಎರಡು ಬರ್ತದೆ. ನೋಡಿ ಫ್ರೆಂಡ್ಸ್ ಹೇಗಿದೆ ಅಂದ್ಬಿಟ್ಟು ಕನಕನ ಕಿಂಡಿ ಹೊಡೆ ಹೋಗ್ತಾ ಇದೀವಿ ನಾವು. ಅವರಲ್ಲಿ ಮತ್ತೆ ಇವರು ನೋಡಿ ಫ್ರೆಂಡ್ಸ್, ಕನಕನ ಕಿಂಡಿ.
ನೋಡಿ ಫ್ರೆಂಡ್ಸ್, ಪ್ರಪಾತ ಐತೆ ಈ ಕೆಳಗಡೆ. ಪ್ರಪಾತ ಬಿದ್ದರೆ ಪ್ರಪಾತನೇ. ನೋಡಿ ಫ್ರೆಂಡ್ಸ್ ಹೇಗಿದೆ ನೋಡಿ. ಇವಾಗ ನಾವು ಅಲ್ಲಿಗೆ ಹೋಗ್ತೀವಿ ನಾವೀಗ. ನೋಡಿ ಅಲ್ಲಿ ಕಾಣ್ತಾರಲ್ಲ ಜನಗಳು, ಅಲ್ಲಿ ಹೋಗ್ತೀವಿ ನಾವೀಗ. ಹೇಳಮ್ಮ. ಹಾಂ, ಸೊ ಮೈನ್ ಪಾಯಿಂಟ್ ಏನಂದ್ರೆ ಇಲ್ಲಿಗೆ ಮೈನ್ ಅದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ, ಸೊ ಅಲ್ಲಿ ಏನು ಕಾಣಿಸ್ತಾ ಇದೆ ಆ ಪ್ಲೇಸ್ಗೆ ಹೋಗ್ಬೇಕಾಗುತ್ತೆ. ಅಲ್ಲಿ ರೌಂಡ್ ಏನಿದೆ ಅಲ್ಲಿ ಹೋಗಿ ನಿಂತ್ಕೊಂಡು ನೋಡಿದ್ರೆ ನಿಮಗೆ ಸುತ್ತಲೂ 360 ಡಿಗ್ರಿ ಆ್ಯಂಗಲಲ್ಲಿ ನೀವು ನೇಚರ್ನ ಕವರ್ ಮಾಡ್ಬೋದು. ಸೊ ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ಇನ್ನು ಅನ್ನೋದರ ಸೊ ನಾವು ಇನ್ನೊಂದು 1 or 2 ಮಿನಿಟ್ಸಲ್ಲಿ ನಾವು ಅಲ್ಲಿ ಈ ಪ್ಲೇಸ್ ಬಂದು ಫ್ರೆಂಡ್ಸ್. ಈ ಪ್ಲೇಸ್ ಏನಂದರೆ ಮೇಯ್ನಾಗಿ ಒಂದು ಏಜ್ ಆದಂಥವ್ರು ಬರ್ಬೋದು ಇಲ್ಲಿ. ಇನ್ನೊಂದು ಮಕ್ಕಳಿಗೆ ಅಂತಲೇ ಇದು ಸೂಟಬಲ್ ಆಗೋದಂಥ ಏನು ಬಿಗಿನರ್ಸ್ಗೆ ಅಂತಲೇ ಇದು ಮಾಡಿರೋವಂಥ ಟ್ರಕ್ಕಿಂಗ್. ಇದು ತುಂಬ ಚೆನ್ನಾಗಿದೆ. ಏನು ನಿಮಗೆ ಜಾಸ್ತಿ ರಿಸ್ಕ್ ಅನ್ಸಲ್ಲ, ಸ್ಟೈನ್ ಆಗೋಲ್ಲ. ಸೊ ಆರಾಮಾಗಿ ನೀವು ಟ್ರಕ್ ಮಾಡ್ಬೋದು. ಸೊ ಸಾವಂದುರ್ಗ ಬೆಟ್ಟಕ್ಕೆ ನಾನು ಹೇಳ್ದಂಗೆ, ಸೊ ಅಲ್ಲೂ ಕಂಪೇರ್ ಮಾಡಿದ್ರೆ ನೀವು ಟ್ರಕ್ಕಿಂಗ್ ಏನಿರುತ್ತೆ ಮೇ ಬಿ 20 to 25% ಅಷ್ಟೇ. ನೀವು ಎಲ್ಲೂ ನೀವು ಎಕ್ಸಾಸ್ಟ್ ಆಗೋಲ್ಲ. ಸೊ ಆರಾಮಾಗಿ ಬಂದು ಪಿಕ್ನಿಕ್ ಥರ ಬಂದು ಎಲ್ಲ ಸುತ್ತಮುತ್ತ ಪ್ಲೇಸ್ನ ಕವರ್ ಮಾಡ್ಬೋದು. ಆಮೇಲೆ 4 hours ಗಂಟೆ ಸೆಂಟರ್ ಆಫ್ ಅಟ್ರಾಕ್ಷನ್ ಏನಂದರೆ, ನೀವು ಪ್ರತಿಯೊಂದು ಸ್ಟೆಪ್ಸ್ ಏನು ಇರ್ತೀರ ನೀವು ಎಂಟ್ರಿ ಆದಮೇಲೆ ಎಲ್ಲ ಕಡೆ ಎಲ್ಲ ಆ್ಯಂಗಲಿಂದಲೂ ನೀವು ನೇಚರ್ನು ನೀವು ಅಷ್ಟು ಕವರ್ ಆಗುತ್ತೆ. ಸೊ ಅಲ್ಲಿ ಎಲ್ಲಿ ನೋಡಿದ್ರು ನೀವು ಗ್ರೀನರೀಸ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ನೀವು ಡೆಫಿನೆಟ್ಲಿ ಮಿಸ್ ಮಾಡ್ಕೊಂಬಾರ್ದು. ಎಸ್ಪೆಷಲಿ ಏನಂದರೆ ಈ ಏಜ್ಡ್ ಪರ್ಸನ್ಸು ಆಮೇಲೆ ಇನ್ಕ್ಲೂಡಿಂಗ್ ಮಕ್ಕಳೂ ಕರ್ಕೊಂಬಂದು ಕಂಪ್ಲೀಟಾಗಿ ಎಂಜಾಯ್ ಮಾಡ್ಬೋದು. ಇದು ಒನ್ ಡೇ ಪಿಕ್ನಿಕ್ಕಿಗೆ ಇದು ಹೇಳಿ ಮಾಡಿಸಿದಂಥ ಜಾಗ. ಸೊ ಇಲ್ಲಿ ಪ್ಲೇಸ್ ಏನಿದೆ ಫ್ರೆಂಡ್ಸ್, ಈಗ ಇಲ್ಲಿ ಯಾವ ಪ್ಲೇಸ್ ಒಳಗಿಂದ ಒಳಗಡೆ ಹೋಗ್ಬೇಕಾಗುತ್ತೆ. ಸೊ ಇದಕ್ಕೆ ಕನಕನ ಕಿಂಡಿ ಇರ್ತದೆ, ಆ ಥರ ತುಂಬ ಜಾಗ ತುಂಬ ಕಿರಿದಾಗಿದೆ. ಸೊ ಇದನ್ನು ನಾವು ಕವರ್ ಮಾಡ್ಕೊಂಡು ಒಳಗಡೆ ಹೋಗ್ಬೋದು. ಬನ್ನಿ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂದ್ಬಿಟ್ಟು. ಫುಲ್ ಥ್ರಿಲ್ಲಿಂಗ್ ಆಗಿದೆ. ನಾನು ಯಾವುದೋ ಕಾಡಲ್ಲಿ ಬಂದಿರೋ ಥರ ಫೀಲ್ ಆಗ್ತಾ ಇದೆ ನನಗಂತೂ. ಇಲ್ಲಿ ಎಲ್ಲಿ ಚಿರತೆ ಬರ್ತದ ಗೊತ್ತಿಲ್ಲ. ಮುಂದೆ ಬೇಡ ಕಣೋ. ಫೇಸ್ ತೋರಿಸು. ಯಾವ ಮ್ಯಾನು? ಬಿತ್ತು ಬಿದ್ದು ಬಂಡೆ ಬುಜ ಹಿಡ್ಕೊ 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 ಕ್ಯಾಚ್ ಹಿಡ್ಕೊ. ಹಾಂ, ಗಾಳಿ ನೋಡಿ ಫ್ರೆಂಡ್ಸ್, ಮತ್ತೆ ಗಾಳಿ ಹೇಳ್ವಮ್ಮ ಹೇಳ್ವಮ್ಮ. ಇವಾಗ ಏನು ನಾವು ಆಲ್ಮೋಸ್ಟ್ ನಾವು ರೀಚ್ ಆಗಿದ್ದೀವಿ ಅಂತ. ಸೊ ಇಲ್ಲಿಂದ ಏನಿದ್ದು ಈಗ ಸೈಟಿಂದ ಇಲ್ಲಿ ಏನಿದ್ದು ಕೆಳಗಡೆ ಇಳಿದು ಹೋಗ್ಬೇಕಾಗುತ್ತೆ. ಸೊ ಇಲ್ಲಿ ನೀವು ಬಂದಾಗ ಬ್ರೇಕ್ಫಾಸ್ಟ್ ಮಾಡೋವಂಥದ್ದು, ತಿಂಡಿ ಮಾಡೋವಂಥದ್ದು ಇಲ್ಲಿ ಮಾಡ್ಬೋದು. ತುಂಬ ಚೆನ್ನಾಗಿದೆ. ವ್ಯೂ ಪಾಯಿಂಟ್ ಅಂತೂ ತುಂಬ ಚೆನ್ನಾಗಿದೆ. ಸುತ್ತಮುತ್ತ ಹಳ್ಳಿಗಳಿದೆ, ಎಷ್ಟು ಮನೆಗಳಿದೆ ಅಂತ ಅಟ್ಲೀಸ್ಟ್ ನೀವು ನೋಡ್ಬೋದು. ಗಾಳಿಲಿ ಈ ವೆದರಲ್ಲಿ ಮಾಡು. ಈ ಕಡೆ ತಿರ್ಕೊಂಡ್ ಮಾಡು ಅದನ್ನ ಮಾಡು. ಬಂದಮೇಲೆ ಈ ಪ್ಲೇಸ್ನ ನೀವು ಮಿಸ್ ಮಾಡ್ತೀವಿ. ಯಾಕಂದರೆ ಇಲ್ಲಿ ಬಂದಾಗ ಇಲ್ಲಿ ಬರುವಂಥ ಏನಿದೆ ತುಂಬ ಚೆನ್ನಾಗಿರುತ್ತೆ. ಆ ಗಾಳಿ ಯಾಕೆಂದರೆ ಇದನ್ನು ಇದಕ್ಕಿಂತ ಹೈಟ್ ಈ ಪ್ಲೇಸ್ ಇನ್ಯಾವುದೂ ಇಲ್ಲ. ಏನಿದ್ರು ನಾವು ಇಲ್ಲಿಂದ ಟೆಂಪಲ್ ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಪಾಯಿಂಟ್ ಅಂತ ಇದೆ, ಅದನ್ನು ಹೋಗ್ಬೇಕಾಗುತ್ತೆ. ಸೊ ಇಲ್ಲಿ ನೋಡಿ ತುಂಬ ಚೆನ್ನಾಗಿದೆ ವ್ಯೂ ಪಾಯಿಂಟ್ ಮಾತ್ರ.
ಇರಿ ಹಂಗೆ ಇರಿ. ಸೂಪರ್. ಈ ಕಡೆ ಬಾ. ಸಲಿಗೆ ಸಲಿಗೆ ಅಲ್ಲ ಸುಲಿಗೆ ನಿನ್ನು ನನಗೆ 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 ಥರ ಥರ ಹೊಸ ಥರ ಒಲವಿನ ಅವಸರ ಹೃದಯ ನಿಜೋ ಕಾಲಿ ಕಣ್ಣ ಸಲಿಗೆ ಸಲಿಗೆ ಎಲ್ಲ ಸುಲಿಗೆ. ಹಾಂ ಹಾಂ ಸ್ಟೈಲ್ ನಿಂತ್ಕೊ ಹಂಗೆ. ಇದ್ರದ್ದು ತಲೆ ಹಂಗೆ ಇರು ಹಂಗೆ ಇರು. ಸೂಪರ್ ಇದು ಹಂಗೆ ಇರು. ಹ್ಞೂ ಸರ್ ಹಂಗೆ ಪೋಸ್ ಕೊಡೋ. ಇಲ್ಲಿ ನೋಡೋ, ಸ್ವಲ್ಪ ಒಂದು ಚಿಕ್ಕದು ಮಾತ್ರ ಕೀಳು ಅಷ್ಟೇ. ಇಲ್ಲಿ ನೋಡಲ್ಲ, ಮುಖ ಹಿಂಗೆ ತಿರ್ಗಿಸ. ಓಯ್ ಅಲ್ಲೇ ನಿಂತ್ಕೋ. ಹೊಡಿ ಹೊಡಿ. ಹೊಡೆದಿದ್ದೀನಿ, ವೀಡಿಯೋನೇ ಮಾಡ್ತಾಯಿದ್ದೀನಿ. ಫೋಟೋ ಹೊಡೆದ ಒಳ್ಳೆ ಪೋಸ್ ಕೊಡಿ. ಇಲ್ಲಿ ನೋಡೋ, ಇಲ್ಲಿ ಮಲ್ಕೋ. ಏನೋ ಎಲ್ಲ ಹೋಗ್ತಾ ಇದೀವಂತೆ ಈಗ. ನೋಡಿ ಫ್ರೆಂಡ್ಸ್, ನಮ್ಮ ಜೊತೆ ಇದು ಪಯಣ ಮಾಡ್ತಾ ಇದೆ. ಗಾಗಿನ ಪಯಣ ಮಾಡ್ತಾ ನಮ್ಮ ಜೊತೆಗೆ. ಏನು ತೆಗಿಬೇಕಮ್ಮ? ಕರ್ಜೀಬ್ರ ಅಲ್ಲಾದ್ರೆ ಹಾಂ. ಕಲ್ದಿಬ್ರ ತೆಗ್ದಿಲ್ಲ, ಹಂಗೆ ಎದ್ದೈತಿ. ನೋಡಿ ಫ್ರೆಂಡ್ಸ್ ಹೇಗಿದೆ. ಕಾಡಲ್ಲಿ ಹೋಗ್ತಾ ಇದೀವಿ ನಾವು. ಹುಷಾರಾಗಿರ್ಬೇಕು. ಆಗಿ ಬಂದರೆ ಏನು ಮಾಡೋಕ್ಕಾಗಲ್ಲ. ನೋಡಿ ನಮ್ಮ ಮನ್ವಿ ಡ್ಯಾನ್ಸ್ ಮಾಡ್ತಾನಂತೆ. ಸಬ್ಸ್ಕ್ರೈಬ್ ಮಾಡಬೇಕು. ನೀವು ಸುಮ್ಮನೆ ನೋಡೋದಲ್ಲ, ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ಬೆಲ್ ಬಟನ್ ಒತ್ತಿ. ಅಲ್ವಾ ಅಭಿಮಾಮ, ಇಷ್ಟೇ ಅಲ್ವಾ? ನಾನು ಜಾಸ್ತಿ ಶಾರ್ಟ್ಸ್ ನೋಡ್ತೀನಿ. ಇಲ್ಲಮ್ಮ, ಈ ದೇವಸ್ಥಾನಕ್ಕೆ ಬಂದ್ವಿ ಅಂತ ಈಗ. ಇಲ್ಲಮ್ಮ, ಈ ದೇವಸ್ಥಾನಕ್ಕೆ ಬಂದ್ವಿ ಅಂತ. ಇಲ್ಲಿ ಇಲ್ಲೊಂದು ಮಂಟಪ ಕಾಣಿಸ್ತಾ ಇದೆ. ಯಾವ ದೇವರಿದೆ ಏನಂತೆಲ್ಲ ಗೊತ್ತಿಲ್ಲ. ಬಟ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಆಕರ್ಷಕವಾಗಿದೆ. ಇದು ದೇಕೋ ತುಂಬ ಪುರಾತನವಾದ ಮಂಟಪ ಇದೆ. ಬಟ್ ಇಲ್ಲಿ ಯಾವುದೇ ವಿಗ್ರಹ ಇಲ್ಲಿ ಪೂಜೆ ಪುನಸ್ಕಾರ ನಡೀತಾರೆ. ಬನ್ನಿ ಫ್ರೆಂಡ್ಸ್, ನೋಡೋಣ ಹೇಗಿದೆ ಅಂತ. ಒಳಗಡೆ ಫುಲ್ ಕತ್ತಲಿದೆ. ನೋಡಿ ಫ್ರೆಂಡ್ಸ್, ನಮ್ಮ ಜೊತೆನೇ ಬನ್ನಿ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಬನ್ನಿ, ನೋಡ್ತಾ ಇರಿ ಹೆಂಗೆ. ನೋಡಿ ಫ್ರೆಂಡ್ಸ್, ಗೋಡೆ ಮೇಲೆಲ್ಲ ಏನೇನೋ ಬರ್ದವ್ರೆ.
The one. DJ. ಅಪ್ಪ ಈ ಕಡೆ ಆಂಜನೇಯ DJ. ಇದು ಬರ್ದವ್ರು ಯಾರು ಆಂಜನೇಯ ಇದು ಟಿಲ್ಲು. ಅಲ್ಲಿ ವಿಗ್ರಹ ಇರುತ್ತೆ ಮೋಸ್ಟ್ಲಿ ಅಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲೇ ವಿಗ್ರಹ ಇದ್ದಿದಂತೆ. ಊಟ ಆಗೈತೆ. ಸ್ಟಾರ್ಟ್ ಇದಾನ ಶೂನ್ಯ ಐತಲ್ಲ ಅವ. ಕಾರ್ ಹಂಗಲ್ಲ ಕಣ, ಹಿಂಗೆ ಮಾಡ್ಕೊಂಡು ಹೋಗು. ಓಡೋ. ಓ ಭಯಂಕರವಾಗಿ ಬಂತು, ಸಖತ್ತಾಗಿ ಬಂತು. ವಾಟ್ ಎ ಫೋಸ್. ಹಂಗಲ್ಲಪ್ಪ ಇಲ್ಲಿ ಯಾರ ಹತ್ರ ಮಾಡೋದು ಹಿಂಗೆ? ಶಾರುಖ್ ಖಾನ್ ಅವನು ಇಲ್ಲ ಅಮ್ಮ ನಿನ್ ಮುಂದೆ. ಹಂಗಲ್ಲಪ್ಪ ಇಲ್ಲಿ ಬಾ ನೀನು ಹೋಗಿ ಮಾಡಿ ಬಾ. ಇಲ್ಲಿ ಮಾಡಿ ಅಪ್ಪ ಅಲ್ಲಿ ಮಾಡ್ತಾರೆ. ಇಲ್ಲಿ ಮಾಡಿ ಸಾಕು. ಒಂದು ವಿಡಿಯೋ ಆಯ್ತು, ಅದೊಂದು ಶಾರುಖ್ ಖಾನ್ ಸಲ್ಮಾನ್ ಖಾನ್ ಡೂಪ್ಲಿಕೇಟ್ ಮಾಡಿ. तुझे देखा तो ये जाना सनम ವಾ ಮಾಡು प्यार होता है दीवाना सनम ಆಚೆಗೆ ಬರಲ್ಲ, ಅದಕ್ಕೆ ಇದು ಹಾಕಿರೋದು. ಏನಾಯ್ತು? ಅವಾಗಲೇ ರಿಪೀಟ್ ಮಾಡಿದ್ರು. ಫೋಟೋ ಹಾಂ ಒಂದು ಸೂಪರ್. ಏಕಾಸ್ಪಾಳ ಅಂತ ಹೇಳಿ ಅದಕ್ಕೆ ಹೇಳ್ರಿ, ಅವ್ರು ರೆಕಾರ್ಡ್ ಮಾಡ್ತಿದ್ದಾರೆ. ಫ್ರೆಂಡ್ಸ್, ಇವಾಗ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಪಾಯಿಂಟ್ ಅಂತ ಅದೇನು ಮಾತಾಡೋದು ಅದು ఎక్కువವಾಗಿ 2 to 3 times ನಿಮಗೆ ಕೇಳ್ತಾರೆ. ನೋಡಿ ಈ ಗದ್ದಲಕ್ಕೆ ಎಕ್ಸಾಂಪಲ್ ಇರ್ಬೇಕು ನಿಂತ್ಕೊಂಡಿದ್ರೆ. ಟ್ರೈ ಮಾಡು, ಪರವಾಗಿಲ್ಲ. ಟ್ರೈ ಮಾಡು. ಅಲ್ಲಿ ಕೈ ಒಂದು ಕೈ ಹಾಕು. ಹಂಗೆ ಗುಡ್. ಅಷ್ಟೇ ಕೀಪ್ ಮೂವಿಂಗ್ ದಟ್ಸ್ ಇಟ್. ಕಮ್ ಆನ್. ಒಂದು ಕೈ ಆ ಕಡೆ ಇಡು. ಫಸ್ಟ್ ಎರಡು ಕೈನೂ ಒಂದು ಕೈ ಇಟ್ಕೋಬೇಕು. ಏಯ್ ಟ್ರೈ ಮಾಡು, ಪರವಾಗಿಲ್ಲ. ಮಾಡಿ ಇಲ್ಲಿ ಕೈ ನೀವು ಈಗ ಮಾಡ್ಕೊಂಡು ಹೋಗಿ ಮುಂದಕ್ಕೆ.
ಕರೆದೊಯ್ವೆ ಎಲ್ಲಿಗೆ ಹೂವೆ 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 ನಿನ್ನ ನಗುವಿಗೆ ಕಾರಣವೇನೆ ಸೂರ್ಯನ ನಿಯಮಾನೆ ಚಂದ್ರನ ನೆನಪೇನೆ ಎರವಲು ಕುಡಿರೆಕ್ಕೆಗಳ ಓ ನನ್ನ ಹಕ್ಕಿಗಳೇ ನಾನೊಮ್ಮೆ ಬಾನಿಗೆ ಹಾರಾಡಬೇಕಿದೆ ಗಡಿಬಿಡಿಯ ಇರುವೆಗಳೇ ಸಾಲಾಗಿ ಬನ್ನಿರಿ ಒಬ್ಬೊಬ್ಬರಾಗಿಯೇ ಹೆಸರು ಹೇಳಿ ಹೋಗಿರಿ ಜಿಂಕೆ ಓ ಜಿಂಕೆ ನಿನ್ನ ಮೈಯ ಮೇಲೆ ಯಾರೇ ಬರದೋರು ಚುಕ್ಕಿ ತರಂಗೋಲೆ ಬೆಳದಿಂಗಳೂಟವ ಬಡಿಸೋ ನೀ ಚಂದ್ರಮ ಬಡಿಸುವ ಚಂದ್ರಮ ಹೂವೆ 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 ನಿನ್ನ ನಗುವಿಗೆ ಕಾರಣವೇನೆ ಸೂರ್ಯನ ನಿಯಮಾನೆ ಚಂದ್ರನ ನೆನಪೇನೆ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ 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 ಮನಗಳು ಸೇರಿದರೆ ತುಂಬಿದ ಮನೆಯಂತೆ ಮನಗಳು ಸೇರಿದರೆ ತುಂಬಿದ ಮನೆಯಂತೆ ತುಂಬಿದ ಮನೆಯವನೇ ಧರೆಯಲ್ಲಿ ನಗುವಿನ ದೊರೆಯಂತೆ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ರುಚಿಗಳು ಸೇರಿದರೆ ಅಭಿರುಚಿ ಇದೆಯಂತೆ ರುಚಿಗಳು ಸೇರಿದರೆ ಅಭಿರುಚಿ ಇದೆಯಂತೆ ಅಭಿರುಚಿ ಬೆಳೆದವರೇ ಬಾಳಿನ ಅಡಿಗೆಯ ದೊರೆಯಂತೆ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಮರವಿನ ಮರೆಯಲ್ಲೇ ಕ್ಷಮೆಯೂ ಇದೆಯಂತೆ ಮರವಿನ ಮರೆಯಲ್ಲೇ ಕ್ಷಮೆಯೂ ಇದೆಯಂತೆ ಕ್ಷಮಿಸಲು ಕಲಿತವನೇ ಕಹಿಯನ್ನು ಸಿಹಿ ಎನ್ನುವನಂತೆ ಜೇನಿನ ಗೂಡು ನಾವೆಲ್ಲ